ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೇಳೆ ಹಪ್ಪಳ ಹೇಳ್ಕೊಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೆಸರುಬೇಳೆ ಒಂದು ಬಟ್ಲ ತೊಗೊಂಡಿದ್ದೀನಿ, ಅಲಸಂದಿ ಬೇಳೆ ಒಂದು ಬಟ್ಲ ತೊಗೊಂಡಿದ್ದೀನಿ, ತೊಗರಿಬೇಳೆ ಒಂದು ಬಟ್ಲ ತೊಗೊಂಡಿದ್ದೀನಿ, ಉದ್ದಿನ ಬೇಳೆ ಒಂದು ಬಟ್ಲ ತೊಗೊಂಡಿದ್ದೀನಿ, ಒಂದು ಬಟ್ಲ ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪಂದು. ಮಸಾಲೆಗೆ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ 2 ಸ್ಪೂನಷ್ಟು, 1 ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚ ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಇದು ಚಿಟಿಕೆಯಷ್ಟು ಸೋಡಾ ತೊಗೊಂಡಿದ್ದೀನಿ, ಬೇಕಿಂಗ್ ಸೋಡಾ, 1 ಚಮಚದಷ್ಟು ಅಜವಾನ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, 2 ಚಮಚದಷ್ಟು ಆಯಿಲ್ ತೊಗೊಂಡಿದ್ದೀನಿ, 2 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಮಸಾಲೆಗೆ ನಾವು ಹಸಿ ಖಾರನೂ ಹಾಕ್ತಾಯಿದ್ದೀನಿ ಮತ್ತು ಖಾರನೂ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಒಂದು ಹಾಕ್ಬೋದು, ಹಸಿ ಖಾರ ಹಾಕ್ಕೋಬೋದು ಅಥವಾ ಖಾರ ಹಾಕ್ಕೋಬೋದು, ಒಣಮೆಣಸಿನ ಖಾರನೂ ಹಾಕ್ಕೋಬೋದು. 1 ನಿಂಬೆಹಣ್ಣು, 2 ನೀರುಳ್ಳಿ, 2 ಬೆಳ್ಳುಳ್ಳಿ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಹಸಿ ಕರಿಬೇವಿಂದು ಸೊಪ್ಪು ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾವು ಅವಲಕ್ಕಿ, ಉದ್ದಿನಬೇಳೆ, ತೊಗರಿಬೇಳೆ, ಅಲಸಂದಿ ಬೇಳೆ ಮತ್ತು ಹೆಸರು ಬೇಳೆನ ಮಿಷನ್ನಿಗೆ ಹಾಕ್ಬಿಟ್ಟು ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಬರ್ಬೇಕು. ಹೊರಗಡೆ ಮಿಷಿನಲ್ಲಾದರೂ ಮಾಡಿಸ್ಕೊಂಬನ್ನಿ. ನಾನು ಮಿಷನಲ್ಲಿ ಹಾಕ್ಸ್ಕೊಂಬಂದು ಜರಡಿ ಹಿಡಿದು ಇಟ್ಟಿದ್ದೀನಿ. ಇಟ್ಟು ರೆಡಿ ಇದೆ. ಈಗ ಎಲ್ಲದು ಮಿಶ್ರಣ ಮಾಡಿದ್ದೀನಿ. ಈಗ ಇದಕ್ಕೆ ನಾವು ಮಸಾಲೆ ಯಾವ ರೀತಿ ರುಬ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಹಸಿಮೆಣಸಿನಕಾಯಿನ ತೊಳೆದ್ಬಿಟ್ಟು 5 ನಿಮಿಷ ಕುಚ್ಚಬೇಕು. 2 ನೀರುಳ್ಳಿನ ಹಸಿ ನೀರುಳ್ಳಿನ ಹೆಚ್ಕೋಬೇಕು ಸಣ್ಣಕ್ಕೆ. ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ 1/4 ಲೋಟ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ. ಹಸಿಮೆಣಸಿನಕಾಯಿನ ತೊಳೆದ್ಬಿಟ್ಟು ಈ ನೀರಲ್ಲಿ ಬಿಸಿ ಮಾಡ್ಕೋಬೇಕು 5 ನಿಮಿಷ. 4ರಿಂದ 5 ನಿಮಿಷ ಆದರೆ ಸಾಕು. ಇದು ಸ್ವಲ್ಪ ಬಾಯ್ಲ್ ಆಗಬೇಕು. 4ರಿಂದ 5 ನಿಮಿಷ ಮೆಣಸಿನಕಾಯಿ ಕುದ್ದಿದೆ. ಇದು ಈ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಆರಬೇಕು. ಇದೇ ನೀರಲ್ಲೇ ನಾವು ಮಸಾಲೆನ ರುಬ್ಕೋಬೇಕು, ನೀರು ಜಾಸ್ತಿ ಹಾಕೋಂಗಿಲ್ಲ. ಮಿಕ್ಸರ್ ಜಾರ್ಗೆ ಈ ಹಸಿ ಆಗಿರ್ತಕ್ಕಂಥ ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ, 2 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, 1 ಚಮಚದಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ, 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ, 1/4 ಚಮಚ ಅಜವಾನ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಹಸಿ ಕರಿಬೇವು, ಹಸಿಯಾಗಿ ಹೆಚ್ಚಿರ್ತಕ್ಕಂಥ ನೀರುಳ್ಳಿ. ಇದು ಬೇಯಿಸೋ ಅಗತ್ಯ ಇಲ್ಲ, ಹಸಿದೇ ಹಾಕ್ಕೋಬೇಕು. ಇವಿಷ್ಟು ಹಾಕ್ಕೊತಾ ಇದ್ದೀನಿ, 2 ನೀರುಳ್ಳಿನೂ. ಮತ್ತು ಹಸಿಯಾಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಹಸಿಮೆಣಸಿನಕಾಯಿ ಕೂಡ ಬೇಯಿಸಿದ್ದು ಹಾಕ್ತಾಯಿದ್ದೀನಿ. ಇದು ಆರಿದೆ. ಈಗ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಜಾಸ್ತಿ ಇಡಿಸೋದಿಲ್ಲ. ಒಂದು ಅರ್ಧ ಕಪ್ನಷ್ಟು, ಸ್ವಲ್ಪ ಒಂದು ಟೀ ಕುಡಿತೀವಲ್ಲ ಅದು ಕಪ್ಪಲ್ಲಿ ನಾವು ನೀರು ಹಾಕ್ಕೊಂಡು ರುಬ್ಕೋಬೇಕು ಮಸಾಲೆನ. ಈ ಮಸಾಲೆ ರುಬ್ಕೊಂಡು ಅದೇ ಮಸಾಲೆಯಲ್ಲಿ ಈ ಹಿಟ್ಟನ್ನು ಕಲಿಸ್ಬೇಕು. ಕೊನೆಯಲ್ಲಿ ನಿಂಬೆಹಣ್ಣು ಹುಳಿ ಹಾಕ್ಕೋಬೇಕು. ಮೊದಲಿಗೆ ನೀರು, ಮಸಾಲೆ ಹಸಿಮೆಣಸಿನಕಾಯಿ ನೀರು ಇರುತ್ತಲ್ಲ ಅದೇ ನೀರಲ್ಲಿ ರುಬ್ಬಿದ್ದೀನಿ. ಈಗ ನಾನು ಟೀ ಕುಡಿತೀವಲ್ಲ ಆ ಕಪ್ಪಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಎಣ್ಣೆ ನಾನು ಕಲಿಸ್ಲಿಕ್ಕೆ, ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಯೂಸ್ ಮಾಡ್ತೀನಿ. ಮತ್ತು ಸೋಡಾ ಪುಡಿ ಕೂಡ ನಾನು ಹಿಟ್ಟು ಕಲಿಸ್ಬೇಕಾದ್ರೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮತ್ತೆ ಸಣ್ಣಕ್ಕೆ ರುಬ್ಕೊಂಬರೋಣ. ಮಸಾಲೆನ ಇಷ್ಟು ಸಣ್ಣಕ್ಕೆ ರುಬ್ಕೋಬೇಕು. ಈ ಮಸಾಲೆ ನಾನು ಹಿಟ್ಟೊಳಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಜಾಸ್ತಿ ಇಡಿಸೋದಿಲ್ಲ. ಇದೇ ಮಸಾಲೆ ಒಳಗೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಇದಕ್ಕೆ ನಾನು ನಿಂಬೆ ಹುಳಿ, 1 ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯವಾಗಿರುತ್ತೆ ಅಂತ ಹೇಳ್ತೀನಿ. ಇದನ್ನು ನಾವು ಎಣ್ಣೆಯಲ್ಲಿ ಕರೆದು ಕೂಡ ತಿನ್ಬೋದು ಹಪ್ಪಳನ, ಅಥವಾ ಸುಟ್ಕೊಂಡು ಕೂಡ ತಿನ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಬೇಳೆ ಹಪ್ಪಳ. ಸೋಡಾ ಪುಡಿ ಕೂಡ ಹಾಕ್ತಾಯಿದ್ದೀನಿ ಈಗಲೇ. ಇದನ್ನು ಚೆನ್ನಾಗಿ ನಾನು ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿ, ಅಂದರೆ ನಾವು ಹಪ್ಪಳ ಮಾಡೋ ಇದರಲ್ಲಿ ಹದವಾಗಿ ಕಲಿಸ್ಕೋಬೇಕು, ಚೆನ್ನಾಗಿ ನಾದಬೇಕು. ನಾನು ಕೊನೆಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದೇ ಮಸಾಲೆಯಲ್ಲೇ ಎಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಇದು ಹಿಟ್ಟು ಕಲಿಸ್ಬೇಕಾದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಇಡೀ ಮನೆಯೆಲ್ಲ. ಬೇಳೆ ಹಪ್ಪಳದ ರುಚಿ ನೀವು ಮಾಡಿದ್ರೇ ಗೊತ್ತಾಗೋದು. ಒಂದು ಸತಿ ಮಾಡಿ ನೋಡಿ. ನಾನು ಮಾಡೋ ಪ್ರೊಸೆಸ್ಸಲ್ಲೇ ಹಪ್ಪಳ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈ ರೀತಿ ಇಷ್ಟು ಗಟ್ಟಿ ಆದಮೇಲೆ, ಇಷ್ಟು ಕಲಿಸ್ಕೊಂಡ್ಮೇಲೆ
ನಾನು ಸ್ವಲ್ಪ 2 ಚಮಚದಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದು ಕಾಯಿಸಿ ಆರಿರ್ತಕ್ಕಂಥ ಆಯಿಲು. ಕೈಗೆ ಹತ್ತಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ ಆಯಿಲ್ ಬಳಸ್ತಾ ಇರೋದು. ಬಟ್ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಹಿಟ್ಟು ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಳುತ್ತೆ. ಈ ರೀತಿ ಹಿಟ್ಟು ಕಲಸಿದ ಮೇಲೆ ಒಂದು 5 ನಿಮಿಷ ನೆನೆಗೆ ಬಿಡೋಣ. ಇದು ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. 5 ನಿಮಿಷ ಆದ ನಂತರ ಉಳ್ಳಿ ಮಾಡೋಣ. ಹಿಟ್ಟು ನೆಂದಿದೆ. ಈಗ ಇಷ್ಟಿಷ್ಟೇ ತೊಗೊಂಡು ಉಳ್ಳಿ ಮಾಡೋಣ. ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಒಂದೇ ಅಳತೆಯಲ್ಲಿ ಈ ರೀತಿ ಉಳ್ಳಿ ಮಾಡ್ಕೋಬೇಕು. ಇಷ್ಟು ಸೈಜ್ ಆದರೆ ಸಾಕು. ನಾವು ಜೀನ್ ಮಾಡಿಸಿರ್ತೀವಲ್ಲ ಅದೇ ಹಿಟ್ಟನ್ನು ಸ್ವಲ್ಪ ಹಪ್ಪಳ ಮಾಡಲಿಕ್ಕೆ ತಕ್ಕೋಬೇಕು. ಸ್ವಲ್ಪ ಅದೇ ಹಿಟ್ಟನ್ನೇ ಬಳಸಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಉಳ್ಳಿ ಮಾಡ್ಕೋಬೇಕು. ಹಪ್ಪಳನ ಉತ್ಕೊಂಡ್ಬಿಟ್ಟು 1 ಗಂಟೆ ನೆರಳಲ್ಲಿ ಒಣಗಿಸ್ಕೋಬೇಕು. ಆಮೇಲೆ ಬಿಸಿಲಲ್ಲಿ ಹಾಕಿ, ಯಾಕಂದರೆ ಇದು ರೌಂಡ್ ಶೇಪು ಚೆನ್ನಾಗಿರುತ್ತೆ, ಸುಕ್ಕಾಗಲ್ಲ. ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಹಾಕಿ, ಆಮೇಲೆ ಕರಿಬೋದು ಅಥವಾ ಸುಟ್ಕೊಂಡು ತಿನ್ಬೋದು. ಬೇಳೆ ಹಪ್ಪಳ ರೆಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.